Hello everyone, welcome to our YouTube channel Science Patashala. Dear CTET 2026 aspirants, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪಾರ್ಟ್ 5, ದ ಫೈನಲ್ ಅಂಡ್ ಲಾಸ್ಟ್ ಪಾರ್ಟ್ ಆಫ್ ದಿಸ್ ಟಾಪಿಕ್. ಇಲ್ಲಿಯವರೆಗೂ ಪಾರ್ಟ್ 1 to 4 ನಲ್ಲಿ ಕಾನ್ಸೆಪ್ಟ್ ಕ್ಲಿಯರ್ ಆಗಿವೆ. ಇವತ್ತು ನಾವು ಫೈನಲ್ PYQ MCQ ಸಾಲ್ವಿಂಗ್ ಸೆಷನ್ ಮಾಡ್ತೀವಿ. ಈ ಸೆಷನ್ ನಲ್ಲಿ ಮಟೀರಿಯಲ್ಸ್ ಅಂಡ್ ದೇರ್ ಡೈಲಿ ಯೂಸಸ್ ಟಾಪಿಕ್ ಮೇಲೆ CTET ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ರಿಮೈನಿಂಗ್ MCQ ಸಾಲ್ವ್ ಮಾಡ್ತೀವಿ. CTET ಪೇಪರ್ 2 ಎಕ್ಸಾಮ್ ನಲ್ಲಿ ರಿಪೀಟೆಡ್ ಕ್ವೆಶ್ಚನ್ಸ್, trend based PYQs, smart elimination and scoring approach, all explained simple, clear and exam focused way. ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ CTET ಸೈನ್ಸ್ PYQ boosters. ಸೊ PYQs ಫ್ರಮ್ 2011 to 2024 ಪ್ರಾಕ್ಟೀಸ್ ಮಾಡಿದರೆ ಎಕ್ಸಾಮ್ ಪ್ಯಾಟರ್ನ್ ಕಂಪ್ಲೀಟ್ ಕ್ಲಾರಿಟಿ ಬರುತ್ತೆ ಅಂಡ್ ಕಾನ್ಫಿಡೆನ್ಸ್ ಪೀಕ್ ಆಗುತ್ತೆ. ಸೊ ಲೆಟ್ಸ್ ಕ್ಲೋಸ್ ದಿಸ್ ಟಾಪಿಕ್ ಸ್ಟ್ರಾಂಗ್ಲಿ ಅಂಡ್ ಏಮ್ ಟು ಹೈ ಸ್ಕೋರ್ ಇನ್ CTET 2026. Let us start the session. The first question: X and Y are thick black liquids which can be used for metalling the roads. So ಈ ಪ್ರಶ್ನೆ CTET January 2024 ನಲ್ಲಿ ಕೇಳಿದ್ದಾರೆ. So X is derived from petroleum and Y is derived from coal ಅಂತ ಹೇಳಿದ್ದಾರೆ. So which of the following can X and Y respectively be? So options ಈ ರೀತಿ ಇದೆ. Option A coal tar charcoal, option B charcoal bitumen, option C coal tar bitumen, option D bitumen coal tar. So ಇಲ್ಲಿ X is derived from petroleum, so it must be bitumen. So it must be bitumen. So petroleum refined ಇಂದ ದೊರೆಯುವ thick black liquid that is bitumen, that is roads metalling ಗೆ ಬಳಸಲಾಗುತ್ತದೆ. So Y is derived from coal, so it must be coal tar. So coal processing ಇಂದ ಸಿಗುವ thick black liquid coal tar, so road construction ನಲ್ಲಿ ಯೂಸ್ ಆಗುತ್ತದೆ. So hence here X it is bitumen and Y it is coal tar. Okay, so ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, that is bitumen coal tar. So why other options are wrong here? Option A, so that is coal tar charcoal. So charcoal solid ಆಗಿರುತ್ತದೆ, so liquid ಅಲ್ಲ, so road metalling ಗೆ ಯೂಸ್ ಆಗುವುದಿಲ್ಲ, ಹಾಗಾಗಿ ಆಪ್ಷನ್ ಎ ರಾಂಗ್. ಸೊ ಆಪ್ಷನ್ ಬಿ ಚಾರ್ಕೋಲ್ ಬಿಟುಮೆನ್ ರಾಂಗ್. ಸೊ ಚಾರ್ಕೋಲ್ ಪೆಟ್ರೋಲಿಯಂ ಪ್ರಾಡಕ್ಟ್ ಅಲ್ಲ, ಆರ್ಡರ್ ಮಿಸ್ ಮ್ಯಾಚ್ ಆಗಿದೆ, ಹಾಗಾಗಿ ಆಪ್ಷನ್ ಬಿ ರಾಂಗ್. ಸೊ ಆಪ್ಷನ್ ಸಿ ಕೋಲ್ಟಾರ್ ಬಿಟುಮೆನ್ ರಾಂಗ್. ಸೊ ಕೋಲ್ಟಾರ್ ಕೋಲ್ ಪ್ರಾಡಕ್ಟ್ ಆಗಿದೆ, ಪೆಟ್ರೋಲಿಯಂ ಪ್ರಾಡಕ್ಟ್ ಅಲ್ಲ. ಸೊ ಎಕ್ಸ್ ಕಂಡೀಷನ್ ಸ್ಯಾಟಿಸ್ಫೈ ಆಗುವುದಿಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್: ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಫ್ರಮ್ ದ ಫಾಲೋವಿಂಗ್. ಸೊ ಈ ಪ್ರಶ್ನೆ CTET January 2024 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಎ ಜನರಲಿ ನಾನ್ ಮೆಟಲ್ಸ್ ಡು ನಾಟ್ ರಿಯಾಕ್ಟ್ ವಿತ್ ವಾಟರ್ ಅಂತ ಕೊಟ್ಟಿದ್ದಾರೆ. ಸೊ ಬಿ ಜನರಲಿ ನಾನ್ ಮೆಟಲ್ಸ್ ಡು ನಾಟ್ ರಿಯಾಕ್ಟ್ ವಿತ್ ಆಸಿಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಓನ್ಲಿ ಬಿ, ಆಪ್ಷನ್ ಬಿ ಬೋತ್ ಎ ಅಂಡ್ ಬಿ, ಆಪ್ಷನ್ ಸಿ ನೈದರ್ ಎ ನಾರ್ ಬಿ, ಆಪ್ಷನ್ ಡಿ ಓನ್ಲಿ ಎ. So statement A, generally non-metals do not react with water, that is true. So most non-metals like sulfur, phosphorus, carbon do not react with water. ಸಾಮಾನ್ಯವಾಗಿ ನಾನ್ ಮೆಟಲ್ಸ್ ನೀರಿನೊಂದಿಗೆ ರಿಯಾಕ್ಟ್ ಮಾಡುವುದಿಲ್ಲ. ಸೊ ಸ್ಟೇಟ್ಮೆಂಟ್ ಎ ಇಟ್ ಇಸ್ ಕರೆಕ್ಟ್. ಸೊ ಸ್ಟೇಟ್ಮೆಂಟ್ ಬಿ, ಸೊ ಜನರಲಿ ನಾನ್ ಮೆಟಲ್ಸ್ ಡು ನಾಟ್ ರಿಯಾಕ್ಟ್ ವಿತ್ ಆಸಿಡ್ಸ್ ಅಂತ ಕೊಟ್ಟಿದ್ದಾರೆ, ಟ್ರೂ. ಸೊ ನಾನ್ ಮೆಟಲ್ಸ್ ಕೆನಾಟ್ ಡಿಸ್ಪ್ಲೇಸ್ ಹೈಡ್ರೋಜನ್ ಫ್ರಮ್ ಆಸಿಡ್ಸ್, ಹೆನ್ಸ್ ನೋ ರಿಯಾಕ್ಷನ್ ವಿತ್ ಆಸಿಡ್ಸ್. ಸೊ ನಾನ್ ಮೆಟಲ್ಸ್ ಆಸಿಡ್ ಜೊತೆಗೆ ರಿಯಾಕ್ಟ್ ಆಗುವುದಿಲ್ಲ, ಬಿಕಾಸ್ ಹೈಡ್ರೋಜನ್ ರಿಲೀಸ್ ಆಗುವುದಿಲ್ಲ. ಸೊ therefore the correct answer for this particular question it is option B, that is both A and B. So why other options are wrong here? Option A only B wrong. So A ಕೂಡ ಕರೆಕ್ಟ್ ಆಗಿದೆ, ಸೊ ಓನ್ಲಿ ಬಿ ಚೂಸ್ ಮಾಡುವುದು ರಾಂಗ್. ಸೊ ಆಪ್ಷನ್ ಸಿ ನೈದರ್ ಎ ನಾರ್ ಬಿ ರಾಂಗ್. ಸೊ ಬೋತ್ ಸ್ಟೇಟ್ಮೆಂಟ್ ಟ್ರೂ ಇದ್ದಾಗ ದಿಸ್ ಆಪ್ಷನ್ ಇಟ್ ಇಸ್ ಇನ್ಕರೆಕ್ಟ್. ಸೊ ಆಪ್ಷನ್ ಡಿ ಓನ್ಲಿ ಎ ರಾಂಗ್. ಸೊ ಸ್ಟೇಟ್ಮೆಂಟ್ ಬಿ ಕೂಡ ಸೈಂಟಿಫಿಕಲಿ ಕರೆಕ್ಟ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್: ಮ್ಯಾಚ್ ದ ಸಬ್ಸ್ಟೆನ್ಸಸ್ ಇನ್ ಕಾಲಮ್ ಎ ವಿತ್ ದೇರ್ ಕೆಮಿಕಲ್ ನೇಮ್ಸ್ ಇನ್ ಕಾಲಮ್ ಬಿ. ಸೊ ಈ ಪ್ರಶ್ನೆ CTET January 2024 ನಲ್ಲಿ ಕೇಳಿದ್ದಾರೆ.
ಸೊ ಇಲ್ಲಿ ಕಾಲಮ್ ಎ ಕಾಲಮ್ ಬಿ ಅಂತ ಕೊಟ್ಟಿದ್ದಾರೆ. ಸೊ ಕಾಲಮ್ ಎ slaked lime, in column B we have calcium oxide, in column A we have table salt, in column B we have sodium bicarbonate. So in column A we have limestone, in column B we have calcium carbonate. So in column A we have caustic soda, in column B we have calcium hydroxide. In column A we have quicklime, in column B we have sodium hydroxide. So in column A we have baking soda, in column B we have sodium chloride. So options are given below. So slaked lime. So slaked lime is chemically calcium hydroxide, that is CaOH twice. So slaked lime, it is chemically yaudu. So it is chemically calcium hydroxide. So that can also be written as CaOH twice. Okay. So A yaudಕ್ಕೆ match ಆಯಿತು. So A, it is better matching. What is that? 4. Okay. So slaked lime ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ವಾಟರ್ ಆಡ್ ಮಾಡಿದರೆ ಏನು ಬರ್ತದೆ? ಕ್ವಿಕ್ ಲೈಮ್ ಫಾರ್ಮ್ ಆಗ್ತದೆ. So the next is table salt. So table salt, it is nothing but it is sodium chloride, that is NaCl. So table salt, it is sodium chloride, that is 6. So NaCl. Okay. So common salt ನಾವು daily use ಮಾಡುವುದು sodium chloride. Okay. So the next is the limestone. So ಇಲ್ಲಿ ಯಾವುದು ಬಂತು? So B, it is better matching. What is that? B, it is better matching 6. Okay. So the next is limestone. Limestone is calcium carbonate. So limestone ಗೆ ನಾವೇನಂತ ಕರಿತೀವಿ? We are just calling it as calcium carbonate. So CaCO3 ಅಂತ ಹೇಳ್ತೇವೆ. Okay. So that is C ಯಾವುದಕ್ಕೆ ಮ್ಯಾಚ್ ಆಯಿತು? C, it is better matching 3. So limestone rocks mainly calcium carbonate contain ಮಾಡುತ್ತವೆ. So the next is caustic soda. So caustic soda is nothing but it is sodium hydroxide. Okay. So that is represented as NaOH. So D andre ಯಾವುದು ಬಂತು? So D, it is better matching 5. So caustic soda strong base ಆಗಿದ್ದು ಅದಕ್ಕೆ ನಾವೇನಂತ ಹೇಳ್ತೀವಿ? ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಿ. So the next is quicklime. So quicklime is nothing but it is calcium oxide. So that is represented as CaO. Okay. So ಅಂದರೆ ಇಲ್ಲಿ ಯಾವುದು ಬಂತು? E, it is better matching. What is that? 1. So quicklime water ಜೊತೆಗೆ ರಿಯಾಕ್ಟ್ ಆದರೆ slaked lime ಆಗುತ್ತದೆ. So baking soda is nothing but it is just represented as sodium bicarbonate. Okay. So baking soda, it is just represented as sodium bicarbonate, that is NaHCO3. Okay. That is sodium bicarbonate. So F ಯಾವುದಕ್ಕೆ ಮ್ಯಾಚ್ ಆಗ್ತಿದೆ? F, it is better matching 2. So baking soda ಕುಕಿಂಗ್ ಮತ್ತು ಆಂಟಾಸಿಡ್ಗೆ ಯೂಸ್ ಆಗುತ್ತದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಸೊ here the correct answer it is option D. So option D, it is perfectly matched. So ಈ ಪ್ರಶ್ನೆಗೆ ಸರಿಯಾದ ಉತ್ತರ option D. Option D is the correct answer. Next question, read the statements given below and choose the correct option. So ಈ ಪ್ರಶ್ನೆ CTT July 2024 ನಲ್ಲಿ ಕೇಳಿದ್ದಾರೆ. So ಇಲ್ಲಿ assertion A, it is recommended that acid should be added to water for diluting the acid and not vice versa. So reason are dilution of acid is a highly exothermic reaction. So ಇಲ್ಲಿ options ಈ ರೀತಿ ಇದೆ. Option A, both A and R are true and R is the correct explanation of A. So option B, both A and R are true but R is not correct explanation of A. So option C, A is true but R is false. Option D, both A and R are false. So assertion A. So assertion A ಏನಂತ ಕೊಟ್ಟಿದ್ದಾರೆ ಇಲ್ಲಿ? So it is recommended that acid should be added to water, not water to acid. That is true. So acid slowly water ಗೆ add ಮಾಡಿದರೆ heat safely absorb ಆಗುತ್ತದೆ. ಅಂದರೆ splashing or spurting avoid ಆಗುತ್ತದೆ. So reason are, so dilution of acid is a highly exothermic reaction. That is true. So acid dilute ಮಾಡಿದಾಗ lot of heat release ಆಗುತ್ತದೆ. So suddenly water add ಮಾಡಿದರೆ boiling and splashing risk ಇರುತ್ತದೆ. So because dilution releases large amount of heat
acid must be added to water slowly. So reason correctly explains the assertion. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, that is both A and R are true and R is the correct explanation of A. So why other options are wrong here? So option B wrong. R is not only true but it is also correctly explaining A. So this option it is incorrect. So option C wrong. R false alla. Dilution it is truly exothermic. So option D wrong. Both statements are scientifically correct. So because of that reason option D is wrong. So ಈ ಪ್ರಶ್ನೆಗೆ ಸರಿಯಾದ ಉತ್ತರ option A. Option A is the correct answer. Next question, read the statements given below and choose the correct option. So ಈ ಪ್ರಶ್ನೆ CTET ಜುಲೈ 2024 ನಲ್ಲಿ ಕೇಳಿದ್ದಾರೆ. So ಇಲ್ಲಿ assertion A, the ceilings of cinema halls and concert halls are generally curved. So reason R, sound waves after striking a curved surface get reflected in all directions ಅಂತ ಕೇಳಿದ್ದಾರೆ. So options ಈ ರೀತಿ ಇದೆ. Option A, both A and R are true and R is the correct explanation of A. So option B, both A and R are true but R is not correct explanation of A. So option C, A is true but R is false. Option D, both A and R are false. So assertion A, cinema halls and concert halls generally have curved ceilings, that it is true here. So assertion A, it is true. So curved ceiling ಇದ್ದರೆ sound evenly spread ಆಗುತ್ತದೆ. So audience ಎಲ್ಲರಿಗೂ clear sound reach ಆಗುತ್ತದೆ. So reason R, when sound waves strike a curved surface they get reflected in many directions, that is true. So reason R is true. So curved surface sound waves ಅನ್ನು scatter ಮಾಡಿ ಹಾಲ್ ತುಂಬಾ distribute ಮಾಡುತ್ತದೆ. So because curved surface reflects sound in all directions, sound distribution improves. So reason correctly explains the assertion. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ option A, that is both A and R are true and R is the correct explanation of A. So option B wrong. So R directly explains why curved ceilings are used. So this option it is incorrect. Option C wrong. So R false alla. Sound reflection from curved surface is correct. So option D wrong. Both A and R are scientifically correct. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ option A. So option A is the correct answer. Next question, read the statements given below and choose the correct option. So ಈ ಪ್ರಶ್ನೆ CTET ಜುಲೈ 2024 ನಲ್ಲಿ ಕೇಳಿದ್ದಾರೆ. So ಇಲ್ಲಿ assertion A, the filament of an incandescent bulb is made up of tungsten. So reason R, tungsten has low resistance, high melting point. So ಇಲ್ಲಿ options ಈ ರೀತಿ ಇದೆ. Option A, both A and R are true and R is the correct explanation of A. So option B, both A and R are true but R is not correct explanation of A. So option C, A is true but R is false. Option D, both A and R are false. So assertion A, the filament of an incandescent bulb is made up of tungsten, that is true. That is assertion A, it is true. So tungsten has very high melting point, so high temperature ನಲ್ಲಿ ಮೆಲ್ಟ್ ಆಗದೆ ಗ್ಲೋ ಆಗುತ್ತದೆ. So assertion R, tungsten has low resistance and high melting point, that is it is false. So this is false. So though melting point correct, tungsten actually has high resistance, not low. So reason ನಲ್ಲಿ one property wrong ಇದ್ದರೆ entire reason false ಆಗುತ್ತದೆ. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ option C, that is A is true but R is false. So why other options are wrong here? So option A wrong. So reason has incorrect property. So option B wrong. Reason is not completely true. So option D wrong. Assertion is true. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ option C. Option C is the correct answer. Next question, the atomic number of A is 13 and atomic number of B is 17. The chemical formula of the compound formed from A and B could be. So ಈ ಪ್ರಶ್ನೆ CTET ಜುಲೈ 2024 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ A,
A3B, option B AB3, option C AB2, option D AB. So element A has atomic number 13. So atomic number 13. So adu yaudu? So it is aluminium. So atomic number 13 ಯಾವುದಕ್ಕೆ ಬರ್ತದೆ? So that is for aluminium. So aluminium valency, so it is 3 ಇದೆ. So because it loses 3 electrons to become stable, okay, as that of neon. So aluminium ಏನಾಗ್ತದೆ? So aluminium 3 electrons lose ಮಾಡಿ, so lose ಮಾಡಿ ಏನಾಗ್ತದೆ ಅದು? It is forming Al3 plus, okay, so that is Al3 plus ion form ಮಾಡುತ್ತದೆ. So the next is element B, so this is for A, okay. So the next is element B. So element B has atomic number 17, okay. So it is, what is that? It is chlorine. So 17 ಯಾವುದಕ್ಕೆ ಬರ್ತದೆ? So 17 it is for chlorine. So chlorine valency ಎಷ್ಟಿದೆ? So chlorine valency it is 1. So because it gains 1 electron. So Cl ಏನ್ ಮಾಡ್ತದೆ? So Cl 1 electron. So 1 electron ಏನ್ ಮಾಡ್ತದೆ? So that is gain ಮಾಡ್ತದೆ. So what is the charge here? It is Cl minus. So the chemical formula here, so the chemical formula, it is AlCl3, so which is represented as AB3. So it is represented as yaudu? AB3. So option B is the correct answer. So or else we can just solve it by crisscross method. So aluminium has a valency of 3, chlorine has a valency of 1 here. So in crisscross method, this 1 comes this side and this 3 comes this side. So 3 times Cl, 1 time, what is that? 1 time aluminium. So the formula becomes AlCl3. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ option B. So why other options are wrong here? Option A, A3B, wrong. So this assumes A has valency 1 and B has valency 3, which is incorrect. So option C, AB2, wrong. So charge balance ಆಗುವುದಿಲ್ಲ, that is 3 plus and 2 minus mismatch. So option D, AB, wrong. So 1:1 ratio possible only if both have same valency, which they don't. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ option B. Option B is the correct answer. Next question, an object floats with 1/4 part of its volume outside the liquid when put in liquid A. So and 3/4 part of its volume outside the liquid when it is put in liquid B. So which of the following statements it is true? So ಈ ಪ್ರಶ್ನೆ CTT July 2024 ನಲ್ಲಿ ಕೇಳಿದ್ದಾರೆ. So options ಈ ರೀತಿ ಇದೆ. Option A, density of liquid A is greater than density of liquid B. So option B, both liquids have same density. So option C, density of liquid B is greater than density of liquid A. So option D, the densities of liquid cannot be compared on the basis of above information. So for floating object, so denser the liquid, what happens? Less volume of object goes inside the liquid. So just I will write here. So denser the liquid, less volume of object goes inside the liquid. So case 1, liquid A, so 1/4 volume outside, 3/4 volume inside. So object sinks more, so liquid A gives less upthrust, so liquid A is less dense. So case 2, liquid B, so 3/4 volume outside, only 1/4 volume inside, so object sinks less, so liquid B gives more upthrust, so liquid B is more dense. So object floats higher in liquid B, meaning density of liquid B is greater. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ option C, that is density of liquid B is greater than density of liquid A.
So why other options are wrong here? Option A wrong. So denser liquid would make object sink less, but in A object sinks more. So option B wrong. So some density liquids would give same floating fraction. So hagagi option B wrong. So option D also wrong. Clear comparison possible from given volumes. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. So option C is the correct answer. Next question, Sunita drops a piece of potassium metal in a beaker of cold water and notes down the observations. So which of the following observation is not correct? So ಈ ಪ್ರಶ್ನೆ CTET ಜುಲೈ 2024 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಪೊಟ್ಯಾಷಿಯಂ ರಿಯಾಕ್ಟ್ಸ್ ವೈಲೆಂಟ್ಲಿ ವಿತ್ ವಾಟರ್. ಆಪ್ಷನ್ ಬಿ ಇಟ್ ಈಸ್ ಎಂಡೋಥರ್ಮಿಕ್ ರಿಯಾಕ್ಷನ್. ಆಪ್ಷನ್ ಸಿ ಹೈಡ್ರೋಜನ್ ಗ್ಯಾಸ್ is evolved. Option D pop sound is heard. So potassium reacts very violently with cold water and this reaction releases a lot of heat. So it is an exothermic reaction, not endothermic. So reaction ನಲ್ಲಿ heat produce ಆಗುತ್ತದೆ, that is hydrogen gas ignite ಆಗಿ pop sound ಬರುತ್ತದೆ. Hence calling it endothermic is incorrect. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. So that is it is endothermic reaction, that is not correct. So why other options are wrong here? Option A wrong. So potassium is highly reactive alkali metal, so it reacts violently with water. So potassium ನೀರಿನ ಜೊತೆ ತೀವ್ರವಾಗಿ ರಿಯಾಕ್ಟ್ ಆಗುತ್ತದೆ. So this statement is correct, not the answer. So option C wrong. So during the reaction hydrogen gas is evolved. So reaction ಸಮಯದಲ್ಲಿ hydrogen gas release ಆಗುತ್ತದೆ. So this observation is true. So option D wrong. So the evolved hydrogen gas catches fire due to heat and produces a pop sound. So this is also correct. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. So option B is the correct answer. Next question, identify the mirrors on the basis of the information given in the following table. So ಈ ಪ್ರಶ್ನೆ CTET ಜುಲೈ 2024 ನಲ್ಲಿ ಕೇಳಿದ್ದಾರೆ. So ಇಲ್ಲಿ ಮೂರು ಕಾಲಮ್ಸ್ ಇದೆ. So in the first column we have mirror, in the second column we have nature of image, in the third column we have size of image. So in the first column we have A, in the second column we have virtual and erect, in the third column we have same as object. So ಮೊದಲನೇ ಕಾಲಮ್ ನಲ್ಲಿ B ಇದೆ. So second column ನಲ್ಲಿ real and inverted ಇದೆ. In the third column we have same as object. So in the first column we have C, in the second column we have real and inverted, in the third column we have enlarged. So in the first column we have D, in the second column we have virtual and erect, in the third column we have diminished. So options ಈ ರೀತಿ ಇದೆ. Option A, that is A plane, B convex, C concave, D convex. Option B, A convex, B concave, C convex, D concave. So option C, A plane mirror, B concave, C concave, D convex. So option D, A concave, B plane, C convex, D concave. So ಇಲ್ಲಿ ಪ್ಲೇನ್ ಮಿರರ್ ಯಾವಾಗಲೂ ವರ್ಚುವಲ್ ಅಂಡ್ ಎರಕ್ಟ್ ಇಮೇಜ್ ಕೊಡುತ್ತದೆ ಮತ್ತು ಇಮೇಜ್ ಸೈಜ್ ಆಬ್ಜೆಕ್ಟ್ಗೆ ಈಕ್ವಲ್ ಆಗಿರುತ್ತದೆ. ಸೊ ಕಾನ್ಕೇವ್ ಮಿರರ್ ನಲ್ಲಿ ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜಸ್ ಫಾರ್ಮ್ ಆಗುತ್ತದೆ. ಸೊ ಆಬ್ಜೆಕ್ಟ್ ಸೆಂಟರ್ ಆಫ್ ಕರ್ವೇಚರ್ ನಲ್ಲಿ ಇದ್ದರೆ ಸೇಮ್ ಸೈಜ್ ಮತ್ತು F that is focus ಮತ್ತು C that is center of curvature ನಡುವೆ ಇದ್ದರೆ enlarged image ಸಿಗುತ್ತದೆ. ಸೊ ಕಾನ್ವೆಕ್ಸ್ ಮಿರರ್ ಯಾವಾಗಲೂ ವರ್ಚುವಲ್ ಎರೆಕ್ಟ್ ಮತ್ತು ಡಿಮಿನಿಶ್ಡ್ ಇಮೇಜ್ ಕೊಡುತ್ತದೆ. ಸೊ ಹಾಗಾಗಿ ಇಲ್ಲಿ ಎ ಏನ್ ಬರ್ತದೆ? ಸೊ ಎ, ಸೊ ದಟ್ ಈಸ್ ಪ್ಲೇನ್ ಮಿರರ್. ಸೊ ಬಿ ಏನ್ ಬರ್ತದೆ? ಸೊ ಬಿ ವಿ ಹ್ಯಾವ್ ಕಾನ್ಕೇವ್. ಸೊ ಸಿ ವಿ ಹ್ಯಾವ್ ಕಾನ್ಕೇವ್. ಓಕೆ, ಸೊ ಡಿ ವಿ ಹ್ಯಾವ್ ಕಾನ್ವೆಕ್ಸ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಸೊ ಆಪ್ಷನ್ ಸಿ ಒಳಗೆ ಏನ್ ಬರ್ತದೆ? ಎ ಪ್ಲೇನ್ ಮಿರರ್, ಬಿ ಕಾನ್ಕೇವ್, ಸಿ ಕಾನ್ಕೇವ್, ಡಿ ಕಾನ್ವೆಕ್ಸ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ರಾಂಗ್. ಸೊ ಕಾನ್ವೆಕ್ಸ್ ಮಿರರ್ ರಿಯಲ್ ಇಮೇಜ್ ಕೊಡಲ್ಲ. ಸೊ ಕಾನ್ವೆಕ್ಸ್ ಮಿರರ್ ನಲ್ಲಿ ರಿಯಲ್ ಇಮೇಜ್ ಫಾರ್ಮೇಶನ್ ಪಾಸಿಬಲ್ ಅಲ್ಲ. ಸೊ ಬಿ ಇಟ್ ಈಸ್ ರಾಂಗ್. ಸೊ ಆಪ್ಷನ್ ಬಿ ರಾಂಗ್. ಕಾನ್ವೆಕ್ಸ್ ಮಿರರ್ ಆಲ್ವೇಸ್ ಗಿವ್ಸ್ ಡಿಮಿನಿಶ್ ಇಮೇಜ್, ಸೇಮ್ ಸೈಜ್ ಅಲ್ಲ, ಅದಕ್ಕೆ ಎ ಕಾನ್ವೆಕ್ಸ್ ಆಗಿರಲು ಸಾಧ್ಯವಿಲ್ಲ. ಸೊ ಆಪ್ಷನ್ ಡಿ ರಾಂಗ್.
ಪ್ಲೇನ್ ಮಿರರ್ ನೆವರ್ ಫಾರ್ಮ್ಸ್ ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್. ಸೊ ಪ್ಲೇನ್ ಮಿರರ್ ಯಾವಾಗಲೂ ವರ್ಚುವಲ್ ಅಂಡ್ ಡೈರೆಕ್ಟ್ ಇಮೇಜ್ ಮಾತ್ರ ಕೊಡುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಫ್ರೆಂಡ್ಸ್, ಇವತ್ತಿನ ಪಾರ್ಟ್ 5 ಫೈನಲ್ ಪಾರ್ಟ್ PYQ ಸಾಲ್ವಿಂಗ್ ಸೆಷನ್ ನಿಮಗೆ ಮಟೀರಿಯಲ್ಸ್ ಅಂಡ್ ದೇರ್ ಡೈಲಿ ಯೂಸಸ್ ಟಾಪಿಕ್ ನಲ್ಲಿ CTET ಕ್ವಶನ್ಸ್ 2011 to 2024 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನಲ್ಲಿ ಯಾವ ಪ್ಯಾಟರ್ನ್ ನಲ್ಲಿ ಬರುತ್ತವೆ ಅನ್ನೋದನ್ನ ಕ್ಲಿಯರ್ ಆಗಿ ಅರ್ಥ ಮಾಡಿಸಿರಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ ಪ್ರಾಕ್ಟೀಸ್ ಅಂದರೆ ಕಾನ್ಸೆಪ್ಟ್ ಪ್ರಾಕ್ಟಿಕಲಿ ಅಪ್ಲೈ ಮಾಡೋ ಕಾನ್ಫಿಡೆನ್ಸ್, ರಿಪೀಟೆಡ್ಲಿ ಆಸ್ಕ್ಡ್ ಏರಿಯಾಸ್ ಐಡೆಂಟಿಫೈ ಮಾಡೋ ಕ್ಲಾರಿಟಿ, ಪೇಪರ್ ಟು ಸ್ಕೋರಿಂಗ್ ಬೂಸ್ಟ್ ಮಾಡೋ ಸ್ಮಾರ್ಟ್ ಪ್ರಿಪರೇಷನ್ ಮೆಥಡ್. ಈ ಸೆಷನ್ ಜೊತೆಗೆ ಈ ಟಾಪಿಕ್ ಕಂಪ್ಲೀಟ್ ಆಗಿದೆ. ಇನ್ನು ಇದೇ ಪ್ಯಾಟರ್ನ್ ನಲ್ಲಿ ಮೋರ್ CTET ಸೈನ್ಸ್ PYQ ಸೆಷನ್ ಕಮಿಂಗ್ ವೆರಿ ಸೂನ್. ಸೊ ಫುಲ್ಲಿ ಎಕ್ಸಾಮ್ ಓರಿಯೆಂಟೆಡ್ ಅಂಡ್ ಸ್ಕೋರಿಂಗ್ ಫೋಕಸ್ಡ್ ಪ್ರಾಕ್ಟೀಸ್ಗಾಗಿ. ಸೊ ಸೆಷನ್ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫ್ಯೂಚರ್ PYQ ಸೆಷನ್ ಮಿಸ್ ಆಗಬಾರ್ದಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. CTET 2026ಗೆ ಆಲ್ ದ ಬೆಸ್ಟ್. ಪ್ರಾಕ್ಟೀಸ್ ಕಂಟಿನ್ಯೂ ಮಾಡಿ, ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೈನ್ಸ್ ಪಾಠಶಾಲಾ.